ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮಾಜದಲ್ಲಿ 14 ವಾಜಿಬಾತ್ ಇವೆ. ಈ 14 ವಾಜಿಬಾತದಲ್ಲಿ ನಾವು ಒಂದರೆ ವಾಜಿಬ್ ಮರೆತು ಬಿಟ್ಟರೆ ಕೊನೆಯ ರಕಾತದಲ್ಲಿ ಸಜದೆ ಸಹ್ ಅಂತ ಮಾಡಬೇಕು. ಮೊದಲು ಫರ್ಜ್ ನಮಾಜ್ದ ಮೊದಲನೇ 2 ರಕಾತದಲ್ಲಿ ಕುರ್ಆನ್ ಓದಲಿಕ್ಕೆ ನೇಮಿಸಬೇಕು. 2 ಫರ್ಜ್ ನಮಾಜ್ದ 3ನೇ ಮತ್ತು 4ನೇ ರಕಾತ್ ಬಿಟ್ಟು ಬಾಕಿ ಎಲ್ಲ ನಮಾಜ್ ಸುನ್ನತ್, ನಫ್ಲ್, ವಾಜಿಬ್ದ ಪ್ರತಿ ರಕಾತದಲ್ಲಿ ಅಲ್ಹಮ್ದುಲಿಲ್ಲಾ ಸೂರಾ ಓದಬೇಕು. 3 ಫರ್ಜ್ ನಮಾಜ್ದ 3ನೇ ಮತ್ತು 4ನೇ ರಕಾತ್ ಬಿಟ್ಟು ಬಾಕಿ ಎಲ್ಲ ನಮಾಜ್ ಸುನ್ನತ್, ನಫ್ಲ್, ವಾಜಿಬ್ದ ಪ್ರತಿ ರಕಾತದಲ್ಲಿ ಅಲ್ಹಮ್ದುಲಿಲ್ಲಾ ಸೂರಾ ಆದ ಮೇಲೆ 1 ಸೂರಾ ಅಥವಾ ದೊಡ್ಡದು 1 ಆಯತ್ ಅಥವಾ ಚಿಕ್ಕ 3 ಆಯತ್ ಓದಬೇಕು. 4 ಅಲ್ಹಮ್ದುಲಿಲ್ಲಾ ಸೂರಾ ಮೊದಲು ಓದಬೇಕು. 5 ಕೌಮಾ ಅಂದರೆ ರುಕು ಆದ ಮೇಲೆ ಸಮಾನವಾಗಿ ನಿಲ್ಲಬೇಕು. 6 ಜಲ್ಸಾ ಅಂದರೆ 2 ಸಜದಾ ನಡುವೆ ಕುಂಡಬೇಕು. 7 ಪ್ರತಿ ಕೆಲಸ ತರ್ತೀಬಲೆ ಮಾಡಬೇಕು, ಅಂದರೆ ಮೊದಲು ನಿಲ್ಲಬೇಕು, ಆಮೇಲೆ ಕುರ್ಆನ್ ಓದಬೇಕು, ಆಮೇಲೆ ರುಕು ಮಾಡಬೇಕು, ಆಮೇಲೆ ಸಜದಾ ಮಾಡಬೇಕು. 8 ಪ್ರತಿ ಕೆಲಸ ವಿಶ್ರಾಂತಿಯಿಂದ ಆರಾಮದಿಂದ ಮಾಡಬೇಕು. 9 3 ಮತ್ತು 4 ರಕಾತ್ ನಮಾಜದಲ್ಲಿ 2 ರಕಾತ್ ಆದ ಮೇಲೆ ಕುಂಡಬೇಕು. 10 ಕುತ್ತ ಮೇಲೆ ಅತ್ತಹಿಯಾತ್ ಓದಬೇಕು. 11 ಇಮಾಮ್ ಸಾಬ್ ಅಂದರೆ ನಮಾಜ್ ಮಾಡಿಸುವವರು ಫಜರ್, ಮಗರಿಬ್, ಇಶಾ, ಜುಮಾ 2 ಹಬ್ಬದ ನಮಾಜ್, ತರಾವೀಹ್, ರಮಜಾನ್ ವಿತರದಲ್ಲಿ ಜೋರಲೆ ಕುರ್ಆನ್ ಓದಬೇಕು ಮತ್ತು ಜೋಹರ್ ಅಸರ್ ನಮಾಜ್ದಾಗ ಸವಕಾಸ ಓದಬೇಕು. 12 ಇಶಾ ನಮಾಜ್ದ ವಿತರದಲ್ಲಿ 3ನೇ ರಕಾತ್ದಾಗ ಅಲ್ಲಾಹು ಅಕ್ಬರ್ ಅಂತ ಹೇಳಿ ರಕಾತ್ ಕಟ್ಟಬೇಕು ಮತ್ತು ದುಆಯ್ ಕುನೂತ್ ಓದಬೇಕು. 13 ಹಬ್ಬದ 2 ನಮಾಜದಲ್ಲಿ 6 ಹೆಚ್ಚು ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು. 14 ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್ ಅಂತ ಹೇಳಿ 2 ಕಡೆ ಸಲಾಂ ತಿರುಗಬೇಕು. ಈ 14 ವಾಜಿಬಾತದಲ್ಲಿ ಒಂದರೆ ವಾಜಿಬ್ ಮರೆತು ಬಿಟ್ಟರೆ ಕೊನೆಯ ರಕಾತದಲ್ಲಿ ಸಜದೆ ಸಹ್ ಅಂತ ಮಾಡಬೇಕು. ಅದು ಹೇಗೆ ಅಂದರೆ ಕೊನೆಯ ರಕಾತದಲ್ಲಿ ಅತ್ತಹಿಯಾತ್ ಓದಿದ ಮೇಲೆ 1 ಕಡೆ ಬಲಗಡೆ ಸಲಾಂ ತಿರುಗಬೇಕು. ತಿರುಗಿದ ಮೇಲೆ 2 ಸಜದಾ ಮಾಡಬೇಕು. 2 ಸಜ್ದಾ ಮಾಡಿದ ಮೇಲೆ ಮತ್ತು ಅತ್ತಹಿಯಾತ್ ಓದಿ ದುರೂದ್ ಶರೀಫ್ ಓದಿ ದುಆಯ್ ಮಸೂರ ಓದಿ 2 ಕಡೆ ಸಲಾಂ ತಿರುಗಬೇಕು. ಇದಕ್ಕೆ ಸಜದೆ ಸಹ್ ಅನ್ನುತ್ತಾರೆ. ಇದು ಮಾಡುವುದರಿಂದ ನಮಾಜ್ ಪೂರ ಆಗುತ್ತದೆ.